ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಪಲ್ ಬಾರ್ಡರ್ ಡಿಸೈನು, ಸಿಂಗಲ್ ಸ್ಟೆಪ್ದೆ, ಬಟ್ ತುಂಬ ಡಿಫ್ರೆಂಟ್ ಆಗಿದೆ, ಸಕ್ಕತ್ತಾಗಿ ಬರುತ್ತೆ. 10 ನಂಬರ್ ನೀಡಲ್ಲಿ ತೊಗೊಂಡಿದ್ದೀನಿ. ಆ್ಯಸ್ ಯೂಶಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 7 ತೊಗೊಂಡ್ರು ನಡೆಯುತ್ತೆ ಫ್ರೆಂಡ್ಸ್. ಇದಕ್ಕೆ ಇನ್ನೂ ಸ್ಟಿಫ್ನೆಸ್ ಬರುತ್ತೆ ನಿಮಗೆ. ಸೊ ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ 2 ಟೈಮ್ಸು. ಸೊ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು ಆ ಲೂಪಲ್ಲಿ ಈ ದಾರನ ಎಳ್ಕೊಂಡು ಟೈಟ್ ಮಾಡ್ಕೊಳ್ಳೋದು. ಸಿಂಗಲ್ ಕ್ರೋಶೆ ಲಾಕ್ ಆಗುತ್ತೆ. ಸೊ 2 ಟೈಮ್ಸ್ ಮಾಡ್ತೀನಿ ಇಲ್ಲಿ. 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ. ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ತುಂಬ ಈಸಿ ಇದೆ ಡಿಸೈನು. ಸೊ ಒಂದು ಸತಿ ನಿಮಗೆ ಗೊತ್ತಾಗ್ಬಿಟ್ರೆ ನೀಟಾಗಿ ಹಾಕ್ಕೊಂಡು ಹೋಗ್ಬೋದು. ಫಸ್ಟ್ 2 ಸಿಂಗಲ್ ಕ್ರೋಶೆ ಆದ ತಕ್ಷಣ 3 ಚೈನ್ಸ್ನ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಸತಿ ದಾರ ಸುತ್ಕೊಂಡು ವಿ ಶೇಪಲ್ಲಿ ಇಟ್ಕೊಳ್ಳಿ. ಸೊ ಒಂದು 5 ಚೈನಷ್ಟು ಗ್ಯಾಪ್, ಒಂದು 1/2 ಇಂಚ್ 5 ಚೈನಷ್ಟು ಗ್ಯಾಪಲ್ಲಿ ನಾವು ನೀಡಲ್ನ ಬಟ್ಟೆಗೆ ಹಾಕಿ ದಾರನ ತೊಗೊಂಡು ಬಂದು ನೋಡಿ 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಸೊ ಈ ಥರ ಟ್ರಯಾಂಗಲ್ನ ಫಾರ್ಮ್ ಮಾಡ್ಕೋಬೇಕು. ಫಸ್ಟು 3 ಚೈನ್, ಆ ಕಡೆ ಲೆಫ್ಟ್ ಸೈಡಲ್ಲಿ 1 ಡಬಲ್ ಕ್ರೋಶೆ, ಅಲ್ಲಿಂದ ಮತ್ತು 2 ಚೈನ್ನ ಹಾಕ್ಕೋತೀನಿ ಫ್ರೆಂಡ್ಸ್. 2 ಚೈನ್ ಹಾಕ್ಕೊಂಡು ಈ ಕಂಬ ಏನು ಮಾಡಿದ್ವಿ ಆ ನೀಡಲ್ ಒಳಗಡೆ, ಅದ್ರೊಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಇಲ್ಲಿ ಜಸ್ಟ್ ಸಿಂಗಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ಮಾತ್ರ ಇದು ಎಕ್ಸ್ಟ್ರಾ ಫ್ರೆಂಡ್ಸ್. ಸ್ಟಾರ್ಟಿಂಗು ನಾವು ಇದನ್ನು ಎಕ್ಸ್ಟ್ರಾ ಮಾಡ್ತಾಯಿದ್ದೀವಿ. ಸೊ ನಾನು ಹೇಳ್ತೀನಿ ನಿಮಗೆ. ಸೊ ಏನಕ್ಕಂತ 4 ಸತಿ ಸಿಂಗಲ್ ಕ್ರೋಶೆ, 2 ಚೈನ್ ಹಾಕಿ 1 ಸಿಂಗಲ್ ಕ್ರೋಶೆ ಥರ ಕನ್ಸಿಡರ್ ಮಾಡಬೇಕು. ಅದು ಬಿಟ್ಟು 3 ಹಾಕಿದ್ದೀನಿ. ಈ ಕಡೆ 3 ಚೈನು, 1 ಕಂಬ ಹಾಕಿ ಸಿಂಗಲ್ ಕ್ರೋಶೆಗಳು ಹಾಕಿದ್ದೀನಿ. ಅಲ್ಲಿಂದ ಇವಾಗ ಮತ್ತೆ 3 ಚೈನ್, ಪ್ರತಿ ಸತಿ ಬೇಸಲ್ಲಿ 1 3 ಚೈನು, 1 ಡಬಲ್ ಕ್ರೋಶೆ. ನೋಡಿ ಈ ಥರ ಸ್ಟಾರ್ಟಿಂಗ್ ಎಷ್ಟು ಗ್ಯಾಪ್ ತೊಗೊಂಡಿದ್ವಿ ಅಷ್ಟೇ ಗ್ಯಾಪ್ ಬರಬೇಕು. ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ಮೆಜರ್ಮೆಂಟು ತುಂಬ ಇಂಪಾರ್ಟೆಂಟ್. ವೇರಿ ಆಗಿಬಿಟ್ರೆ ಕಷ್ಟ, ಚೆನ್ನಾಗಿರಲ್ಲ. ಸೊ ಅಷ್ಟೇ ಮೆಜರ್ಮೆಂಟ್ ಗ್ಯಾಪಲ್ಲಿ ಮತ್ತೆ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 ಮತ್ತು 2 ದಾರ 1 ಡಬಲ್ ಕ್ರೋಶೆನೇ ಮಾಡ್ಕೋತೀನಿ. ಇಲ್ಲಿ ಕೂಡ 3 ಚೈನ್ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಇಲ್ಲಿಂದ ಸ್ವಲ್ಪ ಡಿಸೈನ್ ಚೇಂಜು. ಸ್ಟಾರ್ಟಿಂಗ್ ಮಾತ್ರ ಸಿಂಗಲ್ ಕ್ರೋಶೆ ಹಾಕ್ಬಿಟ್ವಿ. ಇಲ್ಲಿಂದ ಸ್ವಲ್ಪ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ನಾವು 3 ಚೈನ್ 1 ಕಂಬ ಆದ ತಕ್ಷಣ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು 2 ಚೈನ್ ಹಾಕ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಬ್ಯಾಕ್ ಸೈಡಲ್ಲಿ 2 ಚೈನ್ ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇಲ್ಲಿ ಕೂಡ 1 ಡಬಲ್ ಕ್ರೋಶೆ. ಅದು ಎಲ್ಲಿಗೆ ಹಾಕಬೇಕು ನೋಡಿ. ಸ್ಟಾರ್ಟಿಂಗ್ 2 ಚೈನ್ ಎಕ್ಸ್ಟ್ರಾ ಮಾಡಿ ನಾವು ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ, ಸೊ ಆ ಸ್ಲ್ಯಾಂಟಿಂಗ್ ಅರ್ಚ್ ಸ್ಟಾರ್ಟಿಂಗಲ್ಲಿ ನಾವು ನೀಡಲ್ನ ಹಾಕಿ ದಾರನ ತೊಗೊಬಂದು ಅಲ್ಲಿಗೆ ಡಬಲ್ ಕ್ರೋಶೆ ಮಾಡ್ತೀನಿ. ಅಲ್ಲಿಂದ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ, 1 ಡಬಲ್ ಕ್ರೋಶೆ ಆಗುತ್ತೆ. ಸೊ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಈ ರೀತಿ ಟ್ರಯಾಂಗಲ್ಸು ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. 1 ಡೈಮಂಡ್ ಶೇಪು 2 ಟ್ರಯಾಂಗಲ್, ಆ ಥರ ವಿ ಶೇಪಲ್ಲಿ ಫಾರ್ಮ್ ಆಗಬೇಕು ನಮಗೆ. ಸೊ ಅಂದರೆ ಸ್ಟ್ರೇಟ್ ಲೈನ್ಸ್ ಬರಬೇಕು ನೋಡಿ. ಟ್ರಯಾಂಗಲ್ ನೀಟಾಗಿ ಬರಬೇಕು. ಸ್ವಲ್ಪ ದಾರ ಮೇಲೆ ಮಾಡಿ 1 ಬೀಡನ್ನ ಇನ್ಸರ್ಟ್ ಮಾಡೋಣ. ವಿತೌಟ್ ಬೀಡ್ ಬೇಕು ಅಂದರೆ ಫ್ರೆಂಡ್ಸ್ ಇಲ್ಲಿ ಕೂಡ 2 ಚೈನ್ ಹಾಕ್ಕೊಂಡು ನೀವು ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಸ್ಟಾರ್ಟಿಂಗ್ ತೋರಿಸ್ತಾ ಎಲ್ಲ ಚಿಕ್ಕದು 1 ಸ್ಲ್ಯಾಂಟಿಂಗ್ ಆರ್ಚು, ಆ ಥರ ಬೀಡ್ ಲಾಕ್ ಮಾಡ್ತೀನಿ. ಇದು 3 ಚೈನು 2 ಚೈನ್ ಬಂದಿರುತ್ತೆ ನೋಡಿ ಫ್ರೆಂಡ್ಸ್, ಸ್ಟ್ರೈಟ್ ಲೈನ್ ಟೈಪು ಸ್ಲ್ಯಾಂಟಾಗೆ. ಸೊ ಅಲ್ಲಿ ನಾವು ಸಿಂಗಲ್ ಕ್ರೋಶೆ ಮಾಡ್ಕೋತಾ ಹೋಗಬೇಕು. ಬೀಡ್ ಲಾಕ್ ಆದಮೇಲೆ ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ 3 ಟೈಮ್ಸ್ ಮಾಡ್ಕೋತೀನಿ. ಅಂದರೆ ಬೀಡ್ ಲಾಕ್ ಆದ ತಕ್ಷಣ 1 ಟೈಮ್ ಆ್ಯಡ್ ಮಾಡಿದ್ರೆ 4 ಟೈಮ್ ಆಗುತ್ತೆ. 4 ಟೈಮ್ ಮಾಡ್ಕೋಬೇಕು ಈ ಸೈಡು 2 ಚೈನ್ ಗ್ಯಾಪಲ್ಲಿ. ಈ 3 ಚೈನ್ ಗ್ಯಾಪಲ್ಲಿ ಏನು ಮಾಡಿದ್ರೆ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಸೊ ಇಲ್ಲಿ ಬೇಸಿಂದ ನಾವು 3 ಚೈನ್ ಅಂತೀನಿ, ಕಂಬ ಮಾಡಿದ್ವಿ ಅಲ್ಲ, ಕಂಬಕ್ಕೆ ಡಬಲ್ ಕ್ರೋಶೆಗೆ 3 ಟೈಮ್ಸ್ ನಾನು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಮೇಲೆ 2 ಚೈನ್ ಗ್ಯಾಪಲ್ಲಿ 4 ಟೈಮ್ಸ್ ಮಾಡ್ಕೋತೀನಿ. ಕೆಳಗಡೆ 1 ಕಂಬಕ್ಕೆ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಈ ರೀತಿ ನಮಗೆ ಫಾರ್ಮ್ ಆಗಬೇಕು. ಸ್ಟಾರ್ಟಿಂಗ್ ಮಾತ್ರ ಆ ಥರ ಎಕ್ಸ್ಟ್ರಾ ಮಾಡಿರೋದು. ಇಲ್ಲಿಂದ ನೋಡ್ಕೊಳ್ಳಿ, ಅಂದರೆ ಕಂಟಿನ್ಯೂ ಮಾಡ್ಕೊಳ್ಳೋದು. 3 ಚೈನ್ ಹಾಕಬೇಕು ಬೇಸಲ್ಲಿ. 3 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ 1 5 ಚೈನ್ ಅಷ್ಟು ಮೆಜರ್ಮೆಂಟ್ ಸ್ಟಾರ್ಟಿಂಗಿಂದ ಎಷ್ಟು ತೊಗೊಂಡಿರ್ತೀರೋ ಅಷ್ಟಕ್ಕೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 1 ಕಂಬ ಮಾಡ್ಕೋಬೇಕು. 1 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ 1 ಡಬಲ್ ಕ್ರೋಶೆ ಆಗಿದ ತಕ್ಷಣ ಟರ್ನ್ ಮಾಡ್ಕೊಳ್ಳೋಣ. ಇಲ್ಲೇ 2 ಚೈನ್ ಹಾಕಿನೂ ಟರ್ನ್ ಮಾಡ್ಕೋಬೋದು, ಇಲ್ಲ ಟರ್ನ್ ಮಾಡಿಬಿಟ್ಟು 2 ಚೈನ್ನ ಮಾಡ್ಕೋಬೋದು. 2 ಚೈನ್ ಮಾಡ್ಕೊಳ್ಳೋಣ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ ಸೆಂಟರಲ್ಲಿ ಫ್ರೆಂಡ್ಸ್ ಲೆಂತಿಯಾಗಿ ಹಾಕಿದ್ದೀವಿ ಅಲ್ಲ, 7 ಸಿಂಗಲ್ ಕ್ರೋಶೆ ಇರುತ್ತೆ ಸೆಂಟರ್ದು. ಸೊ ಸೆಂಟರ್ದು ನಿಮ್ಗೆ ನೀಟಾಗಿ ಕಾಣಿಸುತ್ತೆ. ಅಲ್ಲಿಂದ 1 ಕಂಬ ಕೂಡ ಪಾಸ್ ಆಗಿರುತ್ತಲ್ವ, ಆ ಸೆಂಟರ್ಗೆ ನಾನು ಹೋಲ್ ಗ್ಯಾಪ್ಗೆ
ಸೊ ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರ 1 2 ದಾರ 1 ಡಬಲ್ ಕ್ರೋಶೆ ಮಾಡ್ಕೋತೀನಿ, ಟರ್ನ್ ಮಾಡ್ಕೋತೀನಿ. ಸೊ ಟರ್ನ್ ಮಾಡಿಕೊಂಡು ಮತ್ತೆ ಬೀಡನ್ನ ಆ್ಯಡ್ ಮಾಡೋಣ. ಬೀಡ್ ಬೇಡ ಅಂದರೆ ನಮಗೆ ಸ್ಲ್ಯಾಂಟಿಂಗ್ ಲೈನ್ನ ಸ್ಟ್ರೈಟಾಗಿ ಫಾರ್ಮ್ ಆಗಿದೆ ಅಲ್ವಾ, ಸೊ ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಬೇಡ ಅಂದರೆ 2 ಚೈನ್ ಹಾಕ್ಕೊಂಡ್ಬಿಟ್ಟು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಹೋಗೋದು. ಬೀಡ್ ಲಾಕ್ ಮಾಡ್ಕೋಬೇಕು. ಸೊ ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಸಿಂಗಲ್ ಕ್ರೋಶೆ. ಈ ರೀತಿ ಈ 2 ಚೈನ್ ಗ್ಯಾಪು ಬ್ಯಾಕ್ ಸೈಡಿಂದ 2 ಚೈನ್ ಗ್ಯಾಪ್ ಮಾಡಿರ್ತೀವಲ್ಲ, ಆ ಗ್ಯಾಪಲ್ಲಿ ನಾವು ಫಿಲ್ ಮಾಡ್ತಿರೋದು ಇವಾಗ 4 ಸರ್ತಿ ಸಿಂಗಲ್ ಕ್ರೋಶೆ. ಆ ಕಂಬಕ್ಕೆ ಡಬಲ್ ಕ್ರೋಶೆಗೆ, ಬೇಸಲ್ಲಿರೋ ಡಬಲ್ ಕ್ರೋಶೆಗೆ 3 ಟೈಮ್ಸ್ ಸಿಂಗಲ್ ಕ್ರೋಶೆ, 4 ಟೈಮ್ಸ್ ಟಾಪಲ್ಲಿ ಸಿಂಗಲ್ ಕ್ರೋಶೆ, ಇಲ್ಲಿ ಬೇಸಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸೊ ಇದು ಸೆಕೆಂಡ್ ಟ್ರಯಾಂಗಲ್ಲು ಆ ಥರ ಕಂಪ್ಲೀಟ್ ಆಯಿತು. ಸೊ ಇದು ಒಂಥರ ಪ್ಯಾರಲಲ್ ಟೈಪು ಕಂಟಿನ್ಯೂಸ್ ಆಗಿ ಬರುತ್ತೆ ಫ್ರೆಂಡ್ಸ್. ನಿಮಗೆ ಸಿಂಗಲ್ ಕ್ರೋಶೆ ಹಾಕಿರೋದು ಒಂದೊಂದು ಪ್ಯಾರಲಲ್ಲು, ಸೊ ಈ ಕಡೆ ಸ್ಟ್ರೇಟ್ ಲೈನ್ ಒಂದೊಂದು ಪ್ಯಾರಲಲ್ ಟೈಪ್ ಬರುತ್ತೆ. ಸೊ ಅದೇ ಥರನೇ ಡಿಸೈನ್ ಬರೋದು. ಮತ್ತು ಅಲ್ಲಿಂದ ಬೇಸಿಗೇನು ಸಿಂಗಲ್ ಕ್ರೋಶೆ ಮಾಡೋಂಗಿಲ್ಲ, 3 ಚೈನ್ ಡೈರೆಕ್ಟಾಗಿ ಹಾಕಬೇಕು. ಸೇಮ್ ಮೆಜರ್ಮೆಂಟಲ್ಲಿ ಒಂದು ಕಂಬ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಳ್ಳೋದು, ಒಂದು ಕಂಬ ಹಾಕ್ಕೊಳ್ಳೋದು. ಸ್ಟಾರ್ಟಿಂಗ್ ಮಾತ್ರ ಎಕ್ಸ್ಟ್ರಾ ನಾನೊಂದು ಮಿನಿ ಆರ್ಚ್ ಥರ ಹಾಕಿದ್ದೀನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾತ್ರ. ಸೊ ಅದು ನಮಗೆ ಸ್ಟಾರ್ಟಿಂಗ್ ಮಾತ್ರ ಎಕ್ಸ್ಟ್ರಾ ಹಾಕ್ಕೋಬೇಕು. ಮಿಕ್ಕಿದ ಟೈಮಲ್ಲೆಲ್ಲ ಈ ಥರ ಒಂದು ಆರ್ಚ್ ಹಾಕಿದ ತಕ್ಷಣ 3 ಚೈನ್ ಹಾಕ್ತೀನಿ, ಒಂದು ಡಬಲ್ ಕ್ರೋಶೆ ಹಾಕ್ತೀನಿ. ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು 2 ಚೈನ್ ಹಾಕ್ತೀನಿ, ಒಂದು ಡಬಲ್ ಕ್ರೋಶೆ ಹಾಕ್ತೀನಿ. ಸೊ ಸಿಂಪಲ್, ಕನ್ಫ್ಯೂಷನ್ ಇಲ್ಲ ಫ್ರೆಂಡ್ಸ್. 3 ಚೈನ್, ಒಂದು ಡಬಲ್ ಕ್ರೋಶೆ. ಬ್ಯಾಕ್ ಸೈಡಲ್ಲಿ 2 ಚೈನ್ ಈ ಸ್ಟ್ರೇಟ್ ಆಗಿರುತ್ತೆ ಅಲ್ವಾ, ಸೆಂಟರಲ್ಲಿ ಒಂದು ಕಂಬ, ಒಂದು ಡಬಲ್ ಕ್ರೋಶೆ. ಸೊ ಹಾಕ್ಕೊಂಡು ಬೀಡ್ ಹಾಕಬೇಕು. ಬೀಡ್ ಆ್ಯಡ್ ಮಾಡಿಕೊಂಡು ಸಿಂಗಲ್ ಕ್ರೋಶಸ್ನ ಮಾಡ್ಕೊಂಡು ಹೋಗೋದಷ್ಟೇ. ಸೊ ಹಾಕ್ತಾ ತುಂಬ ಈಸಿ ಆಗೋಗುತ್ತೆ. ಸ್ಟಾರ್ಟಿಂಗ್ ನೋಡಿ ಕನ್ಫ್ಯೂಸ್ ಆದ್ರೂ ಸೊ ಹಾಕ್ತಾ ಈಸಿ ಆಗುತ್ತೆ ಫ್ರೆಂಡ್ಸ್. ಒಂದೇನೆಂದರೆ ಇದು ಯಾವ ರೀತಿ ಹಾಕಿದ್ದೀವಿ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ, ಅಷ್ಟು ಟ್ರಿಕಿ ಟೈಪ್ ಕಾಣಿಸುತ್ತೆ. ಬಟ್ ಹಾಕಿದ್ರೆ ತುಂಬ ಈಸಿ ಅನಿಸುತ್ತೆ. ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೋತೀನಿ. ಸೊ ಈ 2 ಚೈನ್ ಗ್ಯಾಪಲ್ಲಿ 1 ಟೈಮ್ ಸಿಂಗಲ್ ಕ್ರೋಶೆ ನೋಡಿ, ಬೀಡ್ ಇರೋದನ್ನು 1 ಟೈಮ್ ಸಿಂಗಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಬೇಕು. 1 ಟೈಮ್ ಆಯಿತು, ಇನ್ನು 3 ಟೈಮ್ಸ್ ಮಾಡ್ತೀನಿ, ಒಟ್ಟು 4 ಟೈಮ್. ಇಲ್ಲಿ ಸಿಂಗಲ್ ಕ್ರೋಶೆ ಫ್ರೆಂಡ್ಸ್ ಆಲ್ಮೋಸ್ಟ್ ಒಂದೇ ಸಮ ಬರೋ ಥರ ಮಾಡ್ಕೊಳ್ಳಿ, ಆವಾಗಲೇ ನಮಗೆ ಸ್ಟ್ರೈಟಾಗೆ ಬರೋದು ನೀಟಾಗೆ. ಇಲ್ಲ ಅಂದರೆ ಒಂದು ಹೆಚ್ಚು ಕಮ್ಮಿ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ಬೇಕಂದರೆ ಹಾಫ್ ಡಬಲ್ ಕ್ರೋಶೆ ಕೂಡ ನೀವು ಟ್ರೈ ಮಾಡ್ಬೋದು, ಇನ್ನು ತಿಕ್ ಬರುತ್ತೆ ನಿಮಗೆ. ಹಾಫ್ ಡಬಲ್ ಕ್ರೋಶೆ ಕೂಡ ನೀವು ಹಾಕ್ಕೋಬೋದು. ನಾನು ಇಲ್ಲಿ ಜಸ್ಟ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈ ಥರ ಸ್ಟ್ರೈಟಾಗೆ ಸ್ಟಿಫಾಗಿರುತ್ತೆ. ಒಂದು ಸ್ಟ್ರೇಟ್ ಲೈನ್ಗೆ ಇನ್ನೊಂದು ಸ್ಟ್ರೇಟ್ ಲೈನ್ ಪ್ಯಾರಲಲ್ ಆಗಿರಬೇಕು. ನೋಡಿ ಎಷ್ಟು ನೀಟಾಗಿದೆ. ಆ ಥರನೇ ಬರಬೇಕು. ಮತ್ತು 3 ಚೈನ್ ಕಂಟಿನ್ಯೂ ಮಾಡೋಣ. ಸೊ 3 ಚೈನ್ ಕಂಟಿನ್ಯೂ ಮಾಡಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ವಲ್ಪ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ತಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೋಬೇಕು. ಇಲ್ಲಿ 2 ಚೈನ್ ಮಾಡಿಕೊಂಡು 1 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಬೇಸಲ್ಲಿ 3 ಚೈನ್ 1 ಡಬಲ್ ಕ್ರೋಶೆ. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಬಿಟ್ಟು 2 ಚೈನ್ 1 ಡಬಲ್ ಕ್ರೋಶೆ. ಆ ಸೆಂಟ್ರಲ್ಲಿ ಆ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ಸ್ ಇರುತ್ತಲ್ವ ಬ್ಯಾಕ್ ಸೈಡಿಂದ, ಸೊ ಸೆಂಟರ್ಗೆ ನಾನು ಕಂಬ ಮಾಡ್ಕೊಂಡು ಸ್ಟ್ರೈಟ್ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋತೀನಿ. ಅಲ್ಲಿಂದ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್, ಮತ್ತು ಏನು 2 ಚೈನು ಮತ್ತು ಒಂದು ಕಂಬ ಇರುತ್ತೆ ಸ್ಟ್ರೈಟಾಗೆ, ಅಂದರೆ ಸ್ಲ್ಯಾಂಟ್ ಆಗಿದ್ದು ಸ್ಟ್ರೈಟಾಗಿರುತ್ತೆ. ಸೊ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶಸ್ನ ಫಿಲ್ ಮಾಡ್ಕೊಳ್ಳೋಣ. ಇಲ್ಲಿರೋ 2 ಚೈನ್ಗೆ 4 ಸತಿ ಸಿಂಗಲ್ ಕ್ರೋಶೆ ಫಿಲ್ ಮಾಡೋಣ. 4 ಸತಿ ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಕಂಬಕ್ಕೆ 3 ಸತಿ ಸಿಂಗಲ್ ಕ್ರೋಶೆ. ಯಾಕಂದರೆ ಫ್ರೆಂಡ್ಸ್ ಅಲ್ಲಿ ಸೆಂಟ್ರಲ್ಲಿ ಒಂದು ಕಂಬ ಕಂಟಿನ್ಯೂ ಅಂದರೆ ಮಿಡಲಲ್ಲಿ ಇರುತ್ತಲ್ವ, ಅದು ಕೂಡ ಕನ್ಸಿಡರ್ ಮಾಡಿ ನಾನು ಕೆಳಗಡೆ ಬೇಸಲ್ಲಿ 3 ಹಾಕ್ಸಿದ್ದೀನಿ. ಸೊ ಈ ರೀತಿ ಕಾಣಿಸ್ತಾ ಇದೆ. ಸೊ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ ಸ್ಟಾರ್ಟಿಂಗಲ್ಲಿ ಆ ರೀತಿ ಬರುತ್ತೆ. 3 ಚೈನ್ ಮಾಡಿ ಒಂದು ಕಂಬ ಮಾಡಿಬಿಟ್ಟು ಸಿಂಗಲ್ ಕ್ರೋಶೆಗಳನ್ನ ಹಾಕೋದು. ಅಲ್ಲಿ ಮಾತ್ರ 4 ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ. ಮಿಕ್ಕಿದ ಕಡೆ ಎಲ್ಲ ಈ ಥರ ಮಾಡ್ಕೊಂಡು ಹೋಗಬೇಕು. ಸೊ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ತುಂಬ ಡಿಫ್ರೆಂಟ್ ಅನಿಸುತ್ತೆ ನಿಮಗೆ. ಸೊ ಟ್ರೈ ಮಾಡಿ. ಸೊ ಒಂದು ಸ್ವಲ್ಪ ಹಾಕಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಈಸಿ ಇದೆ ಇದು ಕೂಡ ಅಂತ. ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಬೇಸಲ್ಲಿ ಮೆಜರ್ಮೆಂಟ್ ತುಂಬ ಪ್ರಾಪರಾಗಿರಬೇಕು ಫ್ರೆಂಡ್ಸ್, ಆವಾಗಲೇ ನಮಗೆ ಟ್ರಯಾಂಗಲ್ಸು ಸರಿಯಾಗಿ ಬರುತ್ತೆ, ಮೇಲ್ಗಡೆ ರೆಕ್ಟ್ಯಾಂಗಲ್ ಗ್ಯಾಪ್ ಕೂಡ ಸರಿಯಾಗಿ ಬರುತ್ತೆ, ಪ್ರತಿಯೊಂದು ಲೈನು ಪ್ಯಾರಲಲ್ ಆಗಿರುತ್ತೆ.
ಆ ಥರ ಬೇಸ್ ಕರೆಕ್ಟಾಗಿದ್ದರೆ ಡಿಸೈನ್ ಕೂಡ ಪರ್ಫೆಕ್ಟಾಗಿ ನೀಟಾಗಿ ಫಿನಿಶಿಂಗ್ ಕೂಡ ಬರುತ್ತೆ. ಲಾಸ್ಟಲ್ಲಿ ಫ್ರೆಂಡ್ಸ್ ಲಾಸ್ಟಲ್ಲಿ ಎಂಡ್ ಮಾಡೋದು ನೋಡಿ. ಸೊ ಅಲ್ಲಿಂದನೇ ಹಾಕ್ಕೊಂಡು ಬಂದು ಎಕ್ಸ್ಟ್ರಾ ಬೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಒಂದು 2-3 ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ಬ್ಯಾಕ್ ಸೈಡಿಗೆ ಈ ಥರ ಪೇಸ್ಟ್ ಮಾಡಿಬಿಡಿ. ಸೊ ಈ ರೀತಿ ಇದೆ ಡಿಸೈನು. ಇದಕ್ಕೆಲ್ಲೂ ಕುಚ್ಚು ಕಟ್ಟಿಲ್ಲ ಫ್ರೆಂಡ್ಸ್. ಕುಚ್ಚು ಬೇಕಂದರೆ ಎಲ್ಲಾದರೂ ಅದೇ ವಿ ಶೇಪಲ್ಲಿ ಇದೆಯಲ್ಲ ಅಲ್ಲೊಂದು ಕುಚ್ಚು ಕಟ್ಕೋಬೋದು. ಬಟ್ ಹೇಗೆ ಕಾಣುತ್ತೆ ಅಂತ ನಾನು ಟ್ರೈ ಮಾಡಿಲ್ಲ. ಸೊ ವಿತೌಟ್ ಬೀಡ್ಸ್ದು ಡಿಸೈನ್ ಕೇಳ್ತಾಯಿದ್ರೆ ಇದು ವಿತೌಟ್ ಬೀಡ್ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಚೆನ್ನಾಗಿರಲಿ ಅಂತ ಬೀಡ್ ಕೂಡ ಹಾಕಿದ್ದೀನಿ. ಅಲ್ಲಿ 2 ಚೈನ್ ಹಾಕಿದ್ರೆ ವಿತೌಟ್ ಬೀಡ್ ಆಗುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 550. ಸೊ 450 ಅರೌಂಡ್ ಚಾರ್ಜ್ ಮಾಡ್ತಾರೆ. ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.